ಅನ್ನ ಬಗ್ಗೆ ಯೋಜನೆ ಹಣ ಡಬಲ್. ಈ ವಿಷಯ ಕೇಳಿ ನಂಬಕ್ಕಾಗ್ತಲ್ವಾ? ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ನೀವು ಕೊಡೋ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ನೀಡ್ಬೋದಾಗಿರುತ್ತೆ. ಇವಾಗ ಅನ್ನ ಬಗ್ಗೆ ಯೋಜನೆ ಹಣ ಡಬಲ್ ಅಂದಿದ ತಕ್ಷಣ ನೀವು ಕಾಮನ್ ಆಗಿ ನಿಮ್ಮ ತಲೆಯಲ್ಲಿ ಎರಡು ಪ್ರಶ್ನೆ ಓಡುತ್ತೆ. ರಿಯಲ್ ಇನ್ಫಾರ್ಮೇಷನಾ, ಫೇಕಾ, ನಂಬೋದಾ, ನಂಬಾರ್ದಾ, ಏನು ಸುಮ್ಮನೆ ಹೇಳ್ತಾ ಇರ್ಬೋದು ಅಂತ ಅನ್ಕೋತೀರಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಮಧ್ಯ ಓಡಿಸಿದ್ರೆ ಅರ್ಧ ಇನ್ಫಾರ್ಮೇಷನ್ ಅಂತ ತಿಳ್ಕೊತೀರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಅನ್ನಭಾಗ್ಯ ಯೋಜನೆ ಅಡಿ ಪರ್ ಕೆಜಿಗೆ 34 ರೂಪಾಯಿನ ಕೊಡ್ತಾ ಇದ್ದಾರೆ. ಇಲ್ಲಿ 3 ಜನ ಸದಸ್ಯರು ಇರ್ತಾರೆ ಅಂದರೆ ನಿಮಗೆ 510 ರೂಪಾಯಿ ಬರುತ್ತೆ. ಅದೇ ರೀತಿ ನೀವು ಜಾಸ್ತಿ ಜನ ಇದ್ದೀರಾ ಅಂದರೆ ನಿಮಗೆ ಜಾಸ್ತಿ ಅಮೌಂಟ್ ಬರ್ತಾ ಹೋಗುತ್ತೆ. ಮತ್ತು ನೀವೆಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆದು ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಆಗ್ತಾನೇ ಇದ್ರಿ. ಇಲ್ಲಿ ಜನವರಿ ತಿಂಗಳದು ಅನ್ನಭಾಗ್ಯ ಯೋಜನೆದು ಹಣ ಬಂದಿಲ್ಲ, ಮತ್ತು ಫೆಬ್ರವರಿ ತಿಂಗಳದು ಅನ್ನಭಾಗ್ಯ ಯೋಜನೆದು ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಏನು ಸಮಸ್ಯೆ ಆಗಿದೆ, ನಮ್ಮ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಬೇರೆಯವ್ರಿಗೆಲ್ಲಾದರೂ ಬರ್ತಿದೆಯಾ, ನಮಗೆ ಮಾತ್ರ ಬರ್ತಾ ಇಲ್ವಾ, ಈ ರೀತಿ ಸಾಕಷ್ಟು ಒಂದು ಕಮೆಂಟ್ಸ್ಗಳು ಬರ್ತಿತ್ತು. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಇಲ್ಲಿ ಅನ್ನಭಾಗ್ಯ ಯೋಜನೆದ ಹಣ ಬಂದಿಲ್ಲ ಅಂದರೆ ಅದು ಸರ್ಕಾರದಿಂದ ಒಂದು ಸಮಸ್ಯೆ ಆಗಿರುತ್ತೆ. ಅದರಿಂದ ಅಲ್ಲಿ ಹಣ ಬಂದಿರಲ್ಲ, ಅಲ್ಲಿ ಬಿಲ್ ಪಾಸ್ ಆಗಬೇಕು, ಅಲ್ಲೇನೋ ಸ್ವಲ್ಪ ಡಿಲೇ ಆಗಿರುತ್ತೆ. ಅದರಿಂದ ನಿಮಗೆ ಅನ್ನಭಾಗ್ಯ ಯೋಜನೆದ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ನಿಮಗೆ 1 ತಿಂಗಳದು 2 ತಿಂಗಳದು ಅನ್ನಭಾಗ್ಯ ಯೋಜನೆದ ಹಣ ಬಂದಿದೆ, ಒಂದು 5-6 ತಿಂಗಳು ಬಂದಿದೆ ಅಂದರೆ ನೀವು ಆರಾಮಾಗಿರ್ಬೋದು. ನಿಮಗೆ ಖಂಡಿತವಾಗ್ಲೂ ಅನ್ನಭಾಗ್ಯ ಯೋಜನೆದ ಹಣ ಏನು ಬರಬೇಕಲ್ಲ, ಅದು ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಮತ್ತೆ ಇಲ್ಲಿ ಸಾಕಷ್ಟು ಜನ ಒಂದು ಕಮೆಂಟ್ ಆಗ್ತಾ ಇರೋದು, ನಮಗೆ ಜನವರಿ ತಿಂಗಳದು ಅನ್ನಭಾಗ್ಯ ಯೋಜನೆದು ಹಣನೇ ಬಂದಿಲ್ಲ, ಜನವರಿಯಿಂದ ಹಣ ಬರ್ತಾ ಇಲ್ಲ ಅಂತ. ಇಲ್ಲಿ ಏನಾಗಿದೆ ಅಂದರೆ, ಜನವರಿ ತಿಂಗಳದು ಅಕ್ಕಿ ಹಣ ಒಂದು ರಿಲೀಸ್ ಮಾಡಬೇಕಾಗಿತ್ತಲ್ಲ ನಿಮಗೆ ಒಂದು ಫೆಬ್ರವರಿಲಿ, ಅದನ್ನ ರಿಲೀಸ್ ಮಾಡಿಲ್ಲ ಸರ್ಕಾರದವರು. ಆ ಒಂದು ಬಿಲ್ ಪಾಸ್ ಆಗಿರಲಿಲ್ಲ, ಅದಕ್ಕೆ ಅಲ್ಲೇ ಓಲ್ಡಲ್ಲಿತ್ತು. ಅದರಿಂದ ನಿಮ್ಗೆ ಏನಾಗಿದೆ ಅಂದರೆ, ಜನವರಿ ತಿಂಗಳದು ಅಕ್ಕಿ ಹಣ ಬಂದ್ಬಿಟ್ಟು ಇವಾಗ ಫೆಬ್ರವರಿಲಿ ಏನು ರಿಲೀಸ್ ಮಾಡಬೇಕಾಗಿತ್ತಲ್ಲ ಅದನ್ನ ಇವಾಗ ಮಾರ್ಚಲ್ಲಿ ರಿಲೀಸ್ ಮಾಡಿ 10ನೇ ತಾರೀಕು ಆದಮೇಲೆ ಎಲ್ಲರ ಖಾತೆಗೂ ಕೂಡ ಹಾಕೊಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆದು ಜನವರಿ ತಿಂಗಳದು ಆಲ್ಮೋಸ್ಟ್ ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿದ್ರೆ, ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಇನ್ ಕೇಸ್ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮತ್ತು ಇಲ್ಲಿ ಒಂದು ಕಮೆಂಟ್ನ ನೀವು ನೋಡ್ಬೋದು. ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ನಮಗೆ ಅನ್ನಭಾಗ್ಯ ಯೋಜನೆ ಅಡಿ ಇವಾಗ ನಮಗೆ 2 ಸಲ ಹಣ ಬಂದಿದೆ. ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಏನಾದರೂ ಡಬಲ್ ಹಣನ ಕೊಡ್ತಾ ಇರಾ ಅಂತಲೂ ಕೂಡ ಕೆಲವರು ಕಮೆಂಟ್ನ ಕೇಳ್ತಾ ಇರಾ. ಯಾಕೆಂದರೆ ಇಲ್ಲಿ ನೋಡ್ಬೋದು, ಇವ್ರಿಗೆ 2 ಸಲ ಹಣ ಬಂದಿದೆ. ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಏನಾಗಿದೆ ಅಂದರೆ, ಜನವರಿ ತಿಂಗಳದು ಅಕ್ಕಿ ಹಣ ಏನು ಬಂದಿರಲಿಲ್ಲ ಅದನ್ನ 10ನೇ ತಾರೀಕು ಆದಮೇಲೆ ಹಾಕಿದ್ದಾರೆ. ಮತ್ತು ಇವಾಗ 20ನೇ ತಾರೀಕು ಆದಮೇಲೆ ಏನಾಗಿದೆ ಅಂದರೆ, ಫೆಬ್ರವರಿ ತಿಂಗಳದು ಅಕ್ಕಿ ಹಣನೂ ಕೂಡ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಅಕೌಂಟದು ಸ್ಕ್ರೀನ್ಶಾಟ್ ಪ್ರೂಫ್ ಕೂಡ ತೋರಿಸಿದ್ದು ನೋಡಿ. ಇಲ್ಲಿ 13ನೇ ತಾರೀಕು ಒಂದ್ಸಲಿ ಬಂದಿದೆ, ಮತ್ತು ಇಲ್ಲಿ 27ನೇ ತಾರೀಕು ಒಂದ್ಸಲಿನೂ ಕೂಡ ಬಂದಿದೆ. ಅಂದರೆ ನಿಮಗೆ ಡಬಲ್ ಹಣ ಬರ್ತಿದೆ. ಅಂದರೆ 2 ತಿಂಗಳದು ಕೂಡ ಸೇರಿಸಿ ನಿಮಗೆ ಹಣ ಬರ್ತಾ ಇರೋದು. ಇದು ಅನ್ನಭಾಗ್ಯ ಯೋಜನೆ ಅಡಿ ಡಬಲ್ ಹಣ ಅಲ್ಲ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಬದಲು ಹಣನ ಪಡ್ಕೋತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ